ಅಣ್ಣ ಅದು ಸ್ವಲ್ಪ ಮೇಲ್ ಕಟ್ಟಿ ಅಣ್ಣ ಸ್ವಲ್ಪ ಸರಿ ಸರ್ ಆಯ್ತು. ಸ್ವಲ್ಪ ಟೈಟ್ ಆಗಿ ಕಟ್ಟಿ ಬಿದ್ದೋಗ್ದಿರ ಹಂಗೆ. ಎರಡು ಆದಷ್ಟು ಸ್ವಲ್ಪ ಹತ್ರ ಇರ್ಲಿ ಅಣ್ಣ. ನೆಕ್ಸ್ಟ್ ಪೋಸ್ಟರ್ಸ್ ನೆಕ್ಸ್ಟ್ ಸರ್ಕಲ್ ಕಟ್ತೀರಾ? ಹೇ ಯಾಕ್ರಿ ಏನು ತಿಂದೆಲ್ಲ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಕಡೆ, ಪ್ರೇಮ ಮದುವೆ ಆಗಿ ಗಡ್ಡದ ಮನೆಗೆ ಹೋಗ್ಬಿಟ್ರೆ ಇಡೀ ಮನೆ ಬಣ ಬಣ ಅನ್ಸುತ್ತೆ. ಕಾವ್ಯನ ಕೆಲ್ಸಕ್ಕೆ ಅಂತ ಬೆಂಗಳೂರು ಸೇರ್ಕೋತಾಳೆ. ಆ ಮನೆಗೆ ನಾವಿಬ್ರೆ ಆಗ್ಬಿಡ್ತೀವಿ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಮನ್ಸಿಗೆ ತುಂಬಾ ಭಾರ ಆಗುತ್ತೆ. ನೋಡ್ರಿ, ನೀವೇನು ಯೋಚನೆ ಮಾಡ್ಬೇಡಿ. ಪ್ರೇಮ ಏನ್ ದೂರ ಹೋಗ್ತಿದ್ದಾಳ? ಪಕ್ಕದೂರ್ಗೆ ತಾನೆ. ನಮಗ್ ಬೇಕು ಅಂತಂದಾಗ ನಾವ್ ಹೋಗಿ ಅವಳನ್ನ ನೋಡ್ಕೊಂಡ್ ಬರ್ಬೋದು. ಅವಳು ಅಷ್ಟೇ, ಅವಳಗ್ ಅನ್ಸ್ದಾಗ ಅವಳ ನಮ್ಮನ್ ನೋಡಕ್ ಬರ್ಬೋದು. ನೀವೀಗೇನು ಯೋಚನೆ ಮಾಡ್ತಿರಂಗೆ ತಿಂಡಿ ತಿನ್ನಿ. ಇವತ್ತು ಒಡವೆ ಅಂಗಡಿಲಿ ಮಹದೇವ ಮತ್ತು ಕಲ್ಯಾಣಿ ನಡ್ಕೊಂಡಿದ್ ನೋಡಿ ಮನ್ಸು ತುಂಬಿ ಬಂತ. ಎಲ್ಲಾ ಕಡೆ ಹೆಣ್ಮಕ್ಳಿಗೆ ಒಡವೆ ಹಾಕಿ ಕಳಿಸ್ಬೇಕು ತವ್ರ ಮನೆಯವರು ಅಂತ ಎಲ್ಲಾ ನಿರೀಕ್ಷೆ ಮಾಡ್ತಾರೆ. ಆದ್ರೆ ಇಲ್ಲಿ ನೋಡು, ಕಲ್ಯಾಣಿ ನಮ್ಮ ಮಗಳಿಗೆ ಮೈ ತುಂಬಾ ಬಂಗಾರ ಹಾಕಿ ಮನೆ ತುಂಬಿಸ್ಕೊತಾ ಇದ್ದಾಳೆ. ಅಂತ ಮನೆಗ್ ಸೇರೋದಕ್ಕೆ ನನ್ ಮಗಳು ಪ್ರೇಮ ಪುಣ್ಯ ಮಾಡಿದಾಳೆ. ನೀವ್ ಹೇಳೋದು ನಿಜ. ಅವ್ರು ನಮ್ ಪ್ರೇಮನ ಮಹಾರಾಣಿ ತರ ನೋಡ್ಕೊಂತಾರೆ. ಅದ್ರಲ್ಲಿ ಯಾವ್ದೇ ಅನುಮಾನನೂ ಇಲ್ಲ. ನೋಡ್ಕೊಳ್ದೆ ಇನ್ನೇನ್ ಮಾಡ್ತಾರೆ? ಅವರು ಪ್ರೇಮಕ್ಕನ್ನ ಚೆನ್ನಾಗ್ ನೋಡ್ಕೊಳ್ಳೇಬೇಕು. ಯಾಕೆಂದ್ರೆ ನೀವ್ ಅವ್ರಿಗೆ ಕೊಡ್ಲಿಲ್ಲ ಅಂದಿದ್ರೆ ಯಾರ್ ತಾನೇ ಈ ಊರಲ್ಲಿ ಅವ್ರಿಗೆ ಹೆಣ್ ಕೊಡಕ್ ರೆಡಿ ಆಗಿರ್ತಿದ್ರು? ಯಾವಾಗ್ಲೂ ಹೊಡ್ದಾಟ ಬಡ್ದಾಟ ಕೇಸು ಅನ್ನೋರ್ಗೆ ಯಾರ್ ತಾನೇ ಹೆಣ್ ಕೊಡ್ತಾರೆ? ನೀವ್ ಒಪ್ಕೊಂಡಿದ್ದೀರಲ್ಲ, ಅದಕ್ಕೆ ಅವರು ಒಳ್ಳೆಯವ್ರ ತರ ನಾಟಕ ಆಡ್ತಿದ್ದಾರೆ. ಕೆಟ್ಟವ್ರಿಗೆನೆ ತಾವ್ ಒಳ್ಳೆಯವ್ರು ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಬರೋದು. ಒಳ್ಳೆಯವ್ರಿಗೆ ಅವಶ್ಯಕತೆ ಇರೋದಿಲ್ಲ. ಮುಚ್ಚೆ ಬಾಯ್. ನಿಂಗ ಅವ್ರ ಬಗ್ಗೆ ಏನ್ ಗೊತ್ತು ಅಂತ ನೀನ್ ಈ ರೀತಿ ಮಾತಾಡ್ತಿದ್ಯಾ? ನಾವ್ ಕಷ್ಟ ಕಾಲದಲ್ಲಿದ್ದಾಗ ನಮಗ್ ಸಹಾಯ ಮಾಡಿದ್ದೆ ಅವ್ರು ನಮಗ್ ಸಹಾಯ ಮಾಡಿದ್ರಿಂದಲೇ ಇವತ್ತು ನೀನ್ ಇಷ್ಟು ಒಳ್ಳೆ ಹೋಟೆಲ್ ಕುತ್ಕೊಂಡು ತಿಂತಾ ಇರೋದು. ಏನು ಗೊತ್ತಿಲ್ದಿರಂಗೆ ಏನೇನೋ ಮಾತಾಡ್ಬೇಡ ಕಾವ್ಯ. ನಾನ್ ಸತ್ಯನೇ ಮಾತಾಡ್ತಿದೀನಿ ಅಮ್ಮ. ನಿಮ್ಗೆ ಇವಾಗ ಅರ್ಥ ಆಗೋದಿಲ್ಲ. ಅಕ್ಕ ಒಂದಿನ ಕಣ್ಣೀರ್ ಹಾಕೊಂಡು ನಿಮ್ ಮುಂದೆ ಬಂದು ನಿಂತ್ಕೋತಾಳಲ್ಲ, ಅವಾಗ ಅರ್ಥ ಆಗುತ್ತೆ. ಇಲ್ಲ ಕಾವ್ಯ, ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಪ್ರೇಮನ್ ಕಣ್ಣಲ್ಲಿ ಕಣ್ಣೀರಲ್ಲ, ಒಂದು ಸಣ್ಣ ಧೂಳು ಬೀಳ್ದೇರಾಗ್ ನೋಡ್ಕೋತಾರೆ. ನೋಡ್ಕೋತಾನೆ. ಆ ಮಹದೇವ್ ತರ ಗಂಡನ್ ಕಟ್ಕೊಂಡು ಯಾರ್ ತಾನೇ ಸುಖವಾಗಿರ್ತಾರೆ? ಮಾತೆತ್ತಿದ್ರೆ ಜಗಳ, ಹೊಡೆದಾಟ, ಕೇಸು ಅಂತ ಅರ್ಧ ಜೀವನನ ಸ್ಟೇಷನ್ ಅಥವಾ ಕೋರ್ಟಲ್ಲೇ ಕಳೀತಾನೆ. ಇನ್ನ ಮಕ್ಕಳು ಎಲ್ಲಿ ಅಂತ ಟೈಮ್ ಕೊಡ್ತಾನೆ, ಎಲ್ಲಿ ಅಂತ ಚೆನ್ನಾಗಿ ನೋಡ್ಕೋತಾನೆ? ನಿಮ್ ಎಷ್ಟು ಹೇಳಿದ್ರು ಅಷ್ಟೇ. ಪದೇ ಹೀಗ್ ಮಾತಾಡಿ ನಮ್ ತಲೆ ತಿಂತಾಳೆ. ಹೋಗ್ಲಿ ಬಿಡು ಶಾಪ. ಪ್ರೇಮ ಮೇಲಿನ ಕಾಳಜಿಯಿಂದ ಈ ರೀತಿ ಮಾತಾಡ್ತಿದ್ದಾಳ. ಅವತ್ತು ನಾನು ಅವಳ ಮೇಲೆ ಅಷ್ಟೊಂದು ಕೋಪ ಮಾಡ್ಕೋಬಾರ್ದಾಗಿತ್ತೆ. ಮಹೇಶ್ವರಿ ಬಂದೇಕ್ಕ, ಬೇಗ ಬಾ. ಏನಕ್ಕ? ಕೂತ್ಕೋ. ಮಹೇಶ್ವರಿ, ಈ ಡಾಬು, ಓಲೆ, ನೆಕ್ಲೆಸು ಇದೆಲ್ಲ ಹೇಗಿದೆ? ಅಕ್ಕ ತುಂಬಾ ಚೆನ್ನಾಗಿದೆ. ಎಲ್ಲ ಹೊಸ ಡಿಸೈನು. ಯಾಕಕ್ಕ ಇಷ್ಟೊಂದು ಉಡ್ವೆ? ಇನ್ಯಾರ್ಗೆ? ನನ್ ಸೊಸೆ ಪ್ರೇಮಾಗೆ. ನನ್ ಸೊಸೆಗೆ ಬರೋಳಿಗೆ ನಾನೇ ಒಡವೆ ತಗೋತೇನೆ. ಹೌದಾ? ಸರಿ ಅಕ್ಕ, ನೀವು ಮಾಡ್ತಿರೋದನ್ನ ನೋಡಿದ್ರೆ ನಮ್ಮ ಮನೆಗ್ ಬರೋ ಸೊಸೆ ನಾವು ಒಡವೆಲೆ ಮುಳುಗಿಸ್ಬಿಡ್ತೀರಾ ಅನ್ಸುತ್ತೆ.
ಕೇಳ್ತೀಯ ಮತ್ತೆ? ಅವಳು ನನ್ನ ಮುದ್ದು ಸೊಸೆ ಅಷ್ಟೇ ಅಲ್ಲ, ಅವಳು ಈ ಮನೆಗೆ ಬಂದ್ಮೇಲೆ ಅವಳಿಗೆ ಯಾವ್ದೇ ರೀತಿ ಕೊರತೆ ಆಗದಿರೋ ನೋಡ್ಕೋತೀನಿ. ಅವಳನ್ನ ನಾನು ಮಹಾರಾಣಿ ತರ ನೋಡ್ಕೋತೀನಿ. ನಾನು ಸುಮ್ಮನೆ ಕೇಳ್ತೀನಿ, ಈ ಅತ್ತೆ ಸೊಸೆ ಮಧ್ಯೆ ಜಗಳ ಏನ್ ಬರಲ್ವಾ? ಆ ಅವಕಾಶನೇ ಕೊಡಲ್ಲ ನಾನು. ಒಂದ್ ಮಾತು ನಾನು ಅನ್ಸ್ಕೊಂಡ್ರು ಪರವಾಗಿಲ್ಲ, ಅವಳಿಗೆ ಮಾತ್ರ ಯಾವ್ದೇ ರೀತಿ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೋತೇನೆ. ಈ ಮನೇಲಿ ಅವಳು ಹೇಗಿಷ್ಟನೋ ಹಾಗಿರ್ಬೋದು, ಎಲ್ಲ ರೀತಿ ಸ್ವಾತಂತ್ರ್ಯನೂ ಇರತ್ತೆ ಅವಳಿಗೆ. ಓಹೋ ಹಂಗೆ. ಗಾಡ್, ಪ್ರೇಮ ಯಾಕೆ ಕಾಲ್ ಮಾಡ್ತಿದ್ದಾಳೆ ಇವಾಗ? ಯಾರ್ದು ಫೋನು? ಅಣ್ಣ, ಹಾಸ್ಪಿಟಲಿಂದ. ಹೌದಾ? ಪಂಚಮಿ, ಮಹೇಶ್ವರಿ, ಇದನ್ನೆಲ್ಲ ತಗೊಂಡು ಹೋಗಿ ಭದ್ರವಾಗಿ ಎತ್ತಿಟ್ಬಿಡಿ. ಅಮ್ಮ, ಈ ಸತ್ಯನಾರಾಯಣ ಮಾಮ ಒಬ್ಬ ಮಗಳನ್ನೇನೋ ಶಾಂತವಾಗಿ ಬೆಳೆಸೋರೆ, ಆದ್ರೆ ಇನ್ನೊಬ್ಳೇನಮ್ಮ ಮುಖದಲ್ಲಿ ಯಾವಾಗ್ಲೂ 3/4 kg ಕೋಪ ಇಟ್ಕೊಂಡು ಒಳ್ಳೆ ಭದ್ರಕಾಳಿ ತರ ಆಡ್ತಾ ಇರ್ತಾಳೆ. ಯಾಕೋ ಹಾಗಂತ್ಯ? ಮತ್ತಿನೇನಮ್ಮ, ನೀನೇ ನೋಡಿಲ್ವಾ ಅವಳು ಆಡಿದ ರೀತಿನ ಒಡವೆ ಅಂಗಡಿದೆ. ನಿಜ ಹೇಳ್ತೀನಿ, ಅವಳು ಯಾವನ್ ಮದ್ವೆ ಆಯ್ತಾನೋ ದಿನ ನರ್ಕ ನೋಡ್ತಾನೆ. ಅವಳ ಜೊತೆ ಬಾಳಕ್ಕಾಗದೆ ಸನ್ಯಾಸಿ ಆಗ್ಬಿಡ್ತಾನೆ ಪಕ್ಕ. ಸಾಕು, ಸುಮ್ನಿರು. ಅವಳಗ ಅನ್ಸದ್ನ ನೇರವಾಗಿ ಹೇಳ್ತಾಳೆ ಅಷ್ಟೇ. ಪಾಪ ಇನ್ನು ಚಿಕ್ಕ ಹುಡುಗಿ ಅಲ್ವಾ, ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ. ಅದು ಅಲ್ದೆ ಅವಳು ಸಿಟಿಲಿ ಓದಿರೋದು, ಇಲ್ಲಿನ ಜನಕ್ಕೆ ಜೀವಕ್ಕೆ ರೂಢಿ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕು. ವಾ, ಸಿಟಿಲಿ ಓದ್ಬಿಟ್ರೆ ಕೊಂಬನ್ಬಿಡುತ್ತಾ? ಅವಳು ಆಡೋದ್ ನೋಡ್ತಿದ್ರೆ ಯಾವತ್ತೂ ಬದ್ಲಾಗಲ್ಲ ಅನ್ಸುತ್ತೆ. ದೊಡ್ಡವರು ಚಿಕ್ಕವರು ಅನ್ನೋದು ಸ್ವಲ್ಪನೂ ಇಲ್ಲ ಅವಳಿಗೆ. ಲವ್ರಾಮ್, ಯಾರ್ದು ಫೋನು? ಮಾತಾಡು. ಅಣ್ಣ, ಅದು ಹಾಸ್ಪಿಟಲ್ ಅಣ್ಣ. ಇರು, ನಾ ಮಾತಾಡ್ ಬರ್ತೀನಿ. ದೊಡ್ಡಮ್ಮ ಈ ಮದ್ವೆ ಬಗ್ಗೆ ಎಷ್ಟೊಂದು ಹೋಪ್ ಇಟ್ಕೊಂಡಿದ್ದಾರೆ. ಪ್ರೇಮಗೋಸ್ಕರ ಏನೆಲ್ಲ ಮಾಡ್ತಿದ್ದಾರೆ. ಆದ್ರೆ ಪ್ರೇಮ ಅಣ್ಣನೇ ಆಗಲ್ಲ ಅಂತಿದ್ದಾಳೆ. ಅವಳೇನಾದ್ರೂ ನಿಜ ಹೇಳಿ ಈ ಮದ್ವೆ ನಿಂತೋದ್ರೆ? ನೋ, ಹಾಗೆ ಮಾತ್ರ ಆಗ್ಬಾರ್ದು. ಹಾಗೇನಾದ್ರೂ ಆದ್ರೆ ದೊಡ್ಡಮ್ಮನ ಹೃದಯನೇ ಒಡೆದೋಗುತ್ತೆ. ಅಕ್ಕ ಚೆನ್ನಾಗಿದೆ ಅಕ್ಕ. ಮಾದೇವ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಕಣೋ. ಅದೇವ, ಏನಾಗ್ಬೇಕು ಅಂದ್ರೆ ನೀನ್ ಕಟ್ಕೋತಾರೆ ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ತಾ ಇದೀಯೋ ಇಲ್ವೋ? ಸುಮ್ಮನೆ ಚಿಕ್ಕಪ್ಪ. ಯಾಕೋ ನಾಚ್ಕೋತಾ ಇದೀಯಾ? ಅಂದ್ರೆ ಈಗಾಗಲೇ ಹುಡುಗಿ ನಂಬರ್ ಸಿಕ್ಕಿದೆ ಅನ್ನೋ? ಮಹೇಶ್ವರಿ, ಇದನ್ನೆಲ್ಲ ತಗೊಂಡು ಹೋಗಿ ದೇವ್ರ ಮುಂದೆ ಇಟ್ಬಿಡು. ಸರಿ ಅಕ್ಕ. ಇದನ್ನು ನಾನು ದೇವ್ರ ಮನೇಲಿ ಇಡ್ಬೇಕಂತೆ. ಹೀಗ್ ಮಾಡ್ತೀನಿ ನೋಡು.
ಎಲ್ಲಿಗೋ ಬಾ ಹೇಳ್ತೀನಿ ಜಲ್ದಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ ಅಕ್ಕ ಅಲ್ಲೋಡು ಅಣ್ಣ ಅದು ಸ್ವಲ್ಪ ಮೇಲ್ ಕಟ್ಟಿ ಅಣ್ಣ ಸ್ವಲ್ಪ ಅದು. ಸರಿ ಸರ್ ಆಯ್ತು. ಸ್ವಲ್ಪ ಟೈಟ್ ಆಗಿ ಕಟ್ಟಿ ಬಿದ್ದೋಗ್ದಿರ ಹಂಗೆ ಎರಡು ಆದಷ್ಟು ಸ್ವಲ್ಪ ಹತ್ರ ಇರ್ಲಿ ಅಣ್ಣ. ನೆಕ್ಸ್ಟ್ ಪೋಸ್ಟರ್ಸ್ ನೆಕ್ಸ್ಟ್ ಸರ್ಕಲ್ ಕಟ್ತೀರಾ? ಹಾ. ಹಲೋ. ಹಾ ಬಂದೆ ಹಾ 2 minutes ಬಂದೆ. ಹಾ ಓಕೆ ಫೈನ್. ನೀನ್ ನೋಡಿದ್ರೆ ಈ ಮದ್ವೆ ಆಗಲ್ಲ, ನಿನ್ ಮದ್ವೆ ಡಾಕ್ಟರ್ ಜೊತೆನೆ ಆಗುತ್ತೆ ಅಂತ ಅಂತೀಯ. ಆದ್ರೆ ಡಾಕ್ಟ್ರು ಬೇಕು ಅಂತಾನೆ ನಿಮ್ ಮನೆ ಮುಂದೆ ಫ್ಲೆಕ್ಸ್ ಹಾಕ್ಸ್ತಿದಾರಕ್ಕ. ಇಲ್ಲಷ್ಟೇ ಅಲ್ಲ, ಊರ್ ತುಂಬಾ ಹಾಕಿಸ್ತಿದಾರಂತೆ. ಕಲ್ ತಗೊಂಡ್ ಬಾ ಪಟಾಕಿ. ತಗೋ ಅಕ್ಕ. ಹೇಯ್ ಇನ್ನೊಂದೆರಡು ತಗೊಂಡ್ ಬರ. ಅದ್ ಹೇಗೆ ಮದ್ವೆ ಆಗುತ್ತೋ ನಾನು ನೋಡೇ ಬಿಟ್ಟೆ.